ಸದ್ಯಕ್ಕೆ ಈಗ ರವಿ ಸರ್ ಅವರ ಸಿನಿಮಾ ಗೊತ್ತಿರೋ ಹಾಗೇನೆ ಸದ್ದಿಲ್ಲದೆ ಯಾವುದೇ ರೀತಿಯಾದಂತಹ ತೋರಿಕೆ ಇಲ್ಲದೆ, ಐ ಮೀನ್ ತೋರಿಕೆ ಅನ್ನೋದಕ್ಕಿಂತ ಪ್ರಮೋಷನ್ ಆ್ಯಂಡ್ ಪಬ್ಲಿಸಿಟಿ, ಸೊ ಎಲ್ಲಾನು ಹಿಂದೆ ಕಿಕ್ಕಿ, ಸೊ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಚಿಕ್ಕದಾಗೂ ಒಂದು ಸುಳಿವು ಸಿಕ್ಕರೂ ಕೂಡ ಒಂದು ರೀತಿಯಲ್ಲಿ ಅಭಿಮಾನಿಗಳಿಗಾಗಿರ್ಬೋದು, ಸಿನಿ ಪ್ರೇಕ್ಷಕರಿಗಾಗಿರ್ಬೋದು ತುಂಬಾ ಖುಷಿ ಆಗುತ್ತೆ. ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ ಕ್ರೇಜಿ ಸ್ಟಾರ್ ಅವರು. ಸೊ ಐ ಆಮ್ ಗಾಡ್ ದಿ ಕ್ರೇಜಿ ಸಿನಿಮಾದ ಒಂದು ಸಾಂಗ್ ಬಂದಿದೆ. ಆ್ಯಂಡ್ ಈ ಸಾಂಗ್ನ ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಏನಪ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಂದರೆ, ಸೊ ಮ್ಯೂಸಿಕಲ್ಲು, ಮ್ಯಾಜಿಕಲ್ಲು ಮತ್ತು ಮಿರಾಕಲ್ಲು. ಸೊ ಜೊತೆಗೆ ಈ ಒಂದು ಸಾಂಗನ್ನು ಎಷ್ಟೋ ಜನ ಸಿನಿಮಾ ಸಾಂಗ್ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಸಿನಿಮಾ ಸಾಂಗ್ ಅಲ್ಲ ಅಂತ. ಸೊ ಒಂದು ಪೋಸ್ಟ್ರಲ್ಲಿ, ಅಂದರೆ ನಿನ್ನೆ ರಿಲೀಸ್ ಆದಂಥ ಒಂದು ಪೋಸ್ಟ್ರಲ್ಲೂ ಕೂಡ ಫಸ್ಟ್ ಮೆನ್ಷನ್ ಮಾಡಿದ್ದಾರೆ, ಇದು ಸಿನಿಮಾ ಸಾಂಗ್ ಅಲ್ಲ, ಕೇವಲ ಅಭಿಮಾನಿಗಳಿಗೋಸ್ಕರ ಒಂದು ಬರ್ತ್ಡೇ ಸ್ಪೆಷಲ್ಗೋಸ್ಕರ ಬಿಡ್ತಾ ಇರೋ ಸಾಂಗು ಅಂತ. ಏನಕ್ಕೆ ಅಂತ ಅಂದರೆ, ಸೊ ಈ ಸಾಂಗ್ ಬಂದ್ಬಿಟ್ಟು ಕಂಪ್ಲೀಟ್ಲಿ AI ಬೇಸ್ಡ್ ಆಗಿ ಮಾಡಿರುವಂಥ ಸಾಂಗ್ ಆಗಿರೋದ್ರಿಂದ, ಸೊ ಯಾರಿಗಾದ್ರೂ ಕೇಳಿದ ತಕ್ಷಣ ಅಥವಾ ಯಾರಾದರೂ AI ಸಾಂಗ್ ಕ್ರಿಯೇಟ್ ಮಾಡೋರಿದ್ರೆ ಗೊತ್ತಾಗ್ಬಿಡುತ್ತೆ ಇದು 100% AI ಕ್ರಿಯೇಟ್ ಆಗಿರುವಂಥ ಸಾಂಗು ಅಂತ. ಸೊ ಈ ಸಾಂಗ್ ಬಂದು AI ಜನರೇಟೆಡ್ ಆಗಿರೋದ್ರಿಂದ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ, ಸೊ AI ಜನರೇಟೆಡ್ ಸಾಂಗ್ನ ಹೇಗೆ ನೀವು ಸಿನಿಮಾದಲ್ಲಿ ಇಂಟಿಮೇಟ್ ಮಾಡ್ತೀರಾ ಹಾಗೆ ಹೇಗೆ ಅಂತ. ಬಟ್ ಇದು ಸಿನಿಮಾದಲ್ಲಿರುವಂಥ ಸಾಂಗ್ ಅಲ್ಲ. ಸೊ ನಿನ್ನೆ ಬಂದಂಥ ಒಂದು ಪೋಸ್ಟ್ರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಯಾರು ನೋಡಿಲ್ಲ, ಸೊ ಹೋಗಿ ನೋಡಿ ಬೇಕಿದ್ರೆ, ಪೋಸ್ಟ್ರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಓವರಾಲ್ ಆಗಿ ಈ ಒಂದು ಬರ್ತ್ಡೇಗೆ ಈ ಸಾಂಗು ಫ್ಯಾನ್ಸ್ಗಳಿಗೋಸ್ಕರ ಡೆಡಿಕೇಟೆಡ್ ಮಾಡಿದ್ದಾರೆ. ರವಿ ಸರ್ ಅವರ ಲೈಫ್ ಜರ್ನಿ ಆ್ಯಂಡ್ ಮ್ಯೂಸಿಕಲ್ ಜರ್ನಿ ಆ್ಯಂಡ್ ಪ್ರೇಮಲೋಕ ಸಿನಿಮಾದ ಬಗ್ಗೆ ಆ್ಯಂಡ್ ಹಂಸಲೇಖ ಸರ್ ಬಗ್ಗೆ ಸೊ ಈ ಸಾಂಗಲ್ಲಿ ಹೇಳಿರುವಂಥದ್ದು. ಸೊ ಓವರಾಲ್ ಆಗಿ ಏನಪ್ಪ ಅಂದರೆ, ಈ ಸಾಂಗ್ನ ಫ್ಯಾನ್ ಮೇಡ್ ಆಗಿ ಫ್ಯಾನ್ಸ್ಗೋಸ್ಕರ ಬಿಟ್ಟಿದ್ದಾರೆ, ಫ್ಯಾನ್ಸ್ಗೋಸ್ಕರ ಒಂದು ಡೆಡಿಕೇಟೆಡ್ ಮಾಡಿರುವಂಥ ಸಾಂಗು ಬರ್ತ್ಡೇ ಸ್ಪೆಷಲ್ ಆಗಿ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಈ ಒಂದು ಸಾಂಗು ಅಂದರೆ ಲೈಕ್ ಐ ಆಮ್ ಗಾಡ್ ದಿ ಕ್ರೇಜಿ ಸಾಂಗ್ ಏನಿದೆ, ಸೊ ಅಫಿಷಿಯಲ್ ಆಗಿ ವೇಟಿಂಗಲ್ಲಿ ಇದ್ದೀವಿ ಈ ಒಂದು ಸಾಂಗಿಗೆ. ಬಟ್ ರವಿ ಸರ್ ಆಲ್ಮೋಸ್ಟ್ ಹೇಳ್ತಾ ಇರ್ತಾರೆ, ಎಲ್ಲ ಕೂಡ ಟ್ರೈಲರಲ್ಲಿ, ಟೀಸರಲ್ಲಿ ನಾವು ಆನ್ಲೈನಲ್ಲೆಲ್ಲ ತೋರಿಸ್ಬಿಟ್ರೆ ಸೊ ಥಿಯೇಟ್ರಲ್ಲಿ ಬಂದು ನೋಡೋಕೆ ಏನು ಉಳಿಯುತ್ತೆ ಆಡಿಯನ್ಸ್ಗಳಿಗೆ ಅಂತ. ಬಹುಶಃ ರವಿ ಸರ್ ಏನಾದರೂ ಈ ಸಲ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲನೂ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಸೊ ಯಾವುದೂ ಕೂಡ ನಾನು ರಿಲೀಸ್ ಮಾಡಲ್ಲ ಅನ್ನೋ ಮಟ್ಟಿಗೆ ಕೆಲವೊಂದು ಟೈಮಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಎಲ್ಲ ಕೂಡ ಬಿಟ್ಗಳನ್ನು ತೋರಿಸೋದು, ಮೇನ್ ಸೀನ್ಸ್ಗಳನ್ನು ತೋರಿಸೋದು, ಟೀಸರು, ಟ್ರೈಲರು, ಗ್ಲಿಮ್ಸು, ಸೊ ಇದು ಸ್ವಲ್ಪ ರವಿ ಸರ್ಗೆ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ತುಂಬ ಕಡೆ ಕೂಡ ಹೇಳಿದ್ದಾರೆ. ಸೊ ಥಿಯೇಟ್ರಲ್ಲಿ ಬಂದು ನೋಡ್ಬೇಕು ಜನ, ಸೊ ಥಿಯೇಟ್ರಲ್ಲಿ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಲ್ಲನೂ ಮುಂಚಿತವಾಗಿ ತೋರಿಸ್ಬಾರ್ದು ಅನ್ನೋದು ಅವ್ರದ್ದೊಂದು ಥಾಟ್ ಇದೆ. ಸೊ ನೋಡೋಣ ಈ ಸಲ. ಬಟ್ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ನು, ಸಿನಿಮಾ ಮಾರ್ಕೆಟು ಸೊ ತುಂಬಾ ಒಂದು ಬಿಗ್ಗೆಸ್ಟ್ ಆಗಿರೋದ್ರಿಂದ, ಸೊ ಏನಾದರೂ ಒಂದು ಸಿನಿಮಾಗೆ ಬರಬೇಕು ಆಡಿಯನ್ಸ್ ಅಂದರೆ ಸೊ ಅದನ್ನೇನಾದರೂ ತೋರಿಸ್ಲೇಬೇಕು. ಒಂದು ಸಾಂಗ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಗ್ಲಿಮ್ಸ್ ಆಗಿರ್ಬೋದು. ಸೊ ರವಿ ಸರ್ ಈ ಸಲ ಈ ಸಿನಿಮಾನ ತುಂಬ ಒಂದು ಬ್ಯಾಕ್ ಎಂಡಲ್ಲಿ ಆ್ಯಂಡ್ ತುಂಬಾ ವಿತೌಟ್ ಯಾವುದೇ ಥರದ ಅಪ್ಡೇಟ್ ಇಲ್ಲದೆ, ಪ್ರಮೋಷನ್ ಇಲ್ಲದೆ ಸಿನಿಮಾನ ಮಾಡ್ತಾ ಇದ್ದಾರೆ. ಸೊ ಸಡನ್ನಾಗಿ ಒಂದು ಅಪ್ಡೇಟ್ ಬರುತ್ತೆ, ಸೊ ಒಂದು ಕ್ರೇಜಿ ಅಪ್ಡೇಟ್ ಆಗಿರುತ್ತೆ ಅದು ಕೂಡ. ಸೊ ನೋಡೋಣ ಏನು ಅಪ್ಡೇಟ್ ಬರುತ್ತೆ, ಏನು ಕತೆ ಅಂತ. ಸೊ ಒಂದು ಅಪ್ಡೇಟ್ ಕೊಟ್ಟರು, ಈ ರವಿ ಸರ್ ಅವರ ಒಂದು ಸಿನಿ ಜರ್ನಿಯಲ್ಲಿ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಮಂಜಿನ ಹನಿ ಈಸ್ ಅ ಡ್ರೀಮ್ ಪ್ರಾಜೆಕ್ಟ್ ಆಫ್ ರವಿ ಸರ್. ಸೊ ಈ ಡ್ರೀಮ್ ಪ್ರಾಜೆಕ್ಟು ಮಂಜಿನ ಹನಿ ಆದ ಮೇಲೇ ಅವರು ಆ ಒಂದು ಮಂಜಿನ ಹನಿ ಮೇಲೆ ಏನು ಕಾನ್ಸಂಟ್ರೇಟ್ ಮಾಡಿದ್ರು ಅದ್ರ 10ರಷ್ಟು ಕಾನ್ಸಂಟ್ರೇಟ್ ಈ ಸಿನಿಮಾದ ಮೇಲೆ ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಜೆಕ್ಟು ರವಿ ಸರ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಒಂದು ಹಿಟ್ ಕೊಡಲಿ ಆ್ಯಂಡ್ ಅದ್ಭುತವಾಗಿ ಮೂಡಿ ಬರಲಿ ಸಿನಿಮಾ. ಸೊ ನಾವೆಲ್ಲರೂ ಕಾಯ್ತಾ ಇದೀವಿ ರವಿ ಸರ್, ಈ ಸಲ ನಿಮ್ಮ ಈ ಸಿನಿಮಾ ಅದ್ಭುತವಾಗಿ ತೆರೆ ಮೇಲೆ ಕಾಣಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಕೂಡ ಚಿಕ್ಕವರಿದ್ದಾಗಿಂದನೂ ಕೂಡ ರವಿ ಸರ್ನ ಸಿನಿಮಾಗಳು ನೋಡಿ ಆ್ಯಂಡ್ ಸಾಂಗ್ಸ್ಗಳು ಕೇಳ್ತಾ ಬೆಳೆದವರು. ಸೊ ಈಗ ರವಿ ಸರ್ ಸಿನಿಮಾ ಮತ್ತೆ ಅವರು ಒಂದು ಡೆಡಿಕೇಟೆಡ್ ಆಗಿ ತುಂಬ ಹಾರ್ಡ್ ವರ್ಕಲ್ಲಿ ಒಂದು ವರ್ಕ್ ಮಾಡಿ ಈ ಒಂದು ಸಿನಿಮಾನ ತೆರೆಗೆ ತರ್ತಾ ಇದ್ದಾರೆ ಅಂದಾಗ ತುಂಬಾ ಖುಷಿ ಆಗುತ್ತೆ. ಸೊ ವೇಟಿಂಗ್ ಫಾರ್ ರವಿ ಸರ್ ಅಪ್ಕಮಿಂಗ್ ಮೂವಿ. ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಸಾಂಗ್ ಇವತ್ತು AI ಜನರೇಟೆಡ್ ಆಗಿತ್ತು. ಸೊ ಇದು ನಿಮಗೆ ಹೇಗೆ ಅನ್ನಿಸ್ತು? ಇದು ಫ್ಯಾನ್ ಸಾಂಗ್ ಆಗಿರೋದ್ರಿಂದ, ಸೊ ಇದು ಒಂದು AI ಜನರೇಟೆಡ್ ಆಗಿರೋದ್ರಿಂದ ಸೊ ಕೆಲವೊಬ್ಬರಿಗೆ ಸಿನಿಮಾ ಸಾಂಗ್ ಅಂತ ಒಂದು ಮಿಸ್ಗೈಡ್ ಆಗಿದೆ. ಆ್ಯಂಡ್ ಕೆಲವೊಬ್ರು ತುಂಬಾ ಒಂದು ಪೋಸ್ಟರ್ಸ್ಗಳನ್ನು ನೋಡದೆ ಕಮೆಂಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಸಾಂಗ್ ಬಂದ್ಬಿಟ್ಟು ಸಿನಿಮಾದಲ್ಲಿರುವಂಥ ಸಾಂಗ್ ಅಲ್ಲ. ಸೊ ಇದು ಫ್ಯಾನ್ಸ್ಗಳಿಗೋಸ್ಕರ ಒಂದು ಬರ್ಡೇ ಸ್ಪೆಷಲ್ ಆಗಿ ಬಿಟ್ಟಿರುವಂಥ ಸಾಂಗು. ಆ್ಯಂಡ್ ವೇಟಿಂಗ್ ಫಾರ್ ದ ರವಿ ಸರ್ ಅಪ್ಕಮಿಂಗ್ ಮೂವಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ರವಿ ಸರ್ಗೆ ಹ್ಯಾಪಿ ಬರ್ಡೇ ರವಿ ಸರ್ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.